ಆ ಒಂದು ಆ ಎರಡು ಆ ಮೂರು ಕಾಲು ಇಂಜುರಿ ಆಯ್ತು. ಫಾಸ್ಟ್ ಡಾಲ 160 ಸ್ಪೀಡ್. ಫಾಸ್ಟ್ ಡಾಲ 160 ಸ್ಪೀಡ್. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪರ್ ನನ್ನ ಮಕ್ಕಳನ್ನ. ಕೇಳು, ಸಿಂಗಲ್ ಪರ್ಸನ್ ಒಂದೊಂದು ಕಾರ್. ಒಂದ್ ಕಾರ್ಗೆ ಎಷ್ಟು ಅವರು ಟೈಮಿಂಗ್ಸ್ ಕೇಳವು. ಪರ್ ಹೆಡ್ 100 rupees ಅಂತ ಅದ್ರಲ್ಲಿ ಬೇರೆ. ಕಾರಿಗೆ 150 ರೂಪಾಯಿ. ಡ್ಯಾಶ್ ವಂಡರ್ಲಾಗೆ ಹೋಗ್ಬಿಡ ಅಲ್ಲೇ 900 ರೂಪಾಯಿ ಕೊಟ್ರೆ ಎಲ್ಲ ಮುಗಿತದ. ಎಲ್ಲಾನು ಆಡ್ಬೋದು. ಹೌದು. ಇವಾಗ ಕ್ರಿಕೆಟ್ ಆಡೋಣ. ಫಸ್ಟ್ ಕ್ರಿಕೆಟ್ ಆಡಿ ಆಮೇಲೆ ಆಮೇಲೆ ಡ್ಯಾಶಿಂಗ್, ಆಮೇಲೆ ಸ್ವಿಮ್ಮಿಂಗು. ವಾರ್ಮಪ್ ಎಲ್ಲ ಆದ್ಮೇಲೆ ಸ್ವಿಮ್ಮಿಂಗ್ ಮಾಡೋಣ. ಸೊ ಗೈಸ್, ಈಗ ಫಸ್ಟ್ ನಾವು ಕ್ರಿಕೆಟ್ ಆಡೋಣ. 160 ಸ್ಪೀಡಲ್ಲಿ ಬರುತ್ತಂತೆ ಬಾಲು. ಅಣ್ಣ 160 ಸ್ಪೀಡ್ ರೆಡಿನಾ? ಟಿ ಶರ್ಟ್ ಹೆಂಗ್ ಇದೆ ಸಾಕು ಅಂದಲ್ಲೋ. ಆಮಲ್ಲ ನಿನ್ನ ಇದ್ರಾಗ ಆಡ್ಲ ನಾನು. ಏಯ್, ಇದು ಸ್ವಿಮ್ಮಿಂಗ್ ಯಾರೋ ಇದ್ರಲ್ಲಿ ಆಡ್ತಾರೆ. ಸ್ವಿಮ್ಮಿಂಗ್ ಶರ್ಟ್ ಹಾಕೊಂಬರ್ತ್ಕಣ್ಲಾ. ನೋಡ್ರಿ, ಮಿಷಿನ್ ಇದೆ. ಮಿಷಿನ್ कौन सा बॉल है? सर रबर बॉल है. ಸ್ಪಾಂಜಾ? ಸ್ಪಾಂಜ್ ಬಾಲ್ ಅದು. ಟೀ ಶರ್ಟ್ ಏನೆಲ್ಲ ಮಾಡಲಿಲ್ಲ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಎಲ್ಲ ಎತ್ಕೊಡ್ಬೇಕಾ ಬಾಲ್ ನಾವು? ಏನಿಲ್ಲ, ಅವರೇ ಆಮೇಲೆ ಆಯ್ಕಂತ. ನೋಡಿದ್ದೀನಿ. ಗೇಟ್ ಬಂದ್ ಮಾಡ್ಬೇಕಂದ್ರೆ ಯಾಕಲ್ಲ ಗೇಟ ಅಡಿಯಲ್ಲ. ಒಂದು ನಿಮಿಷ, ನಾನು ಬರ್ತೀನಿ. ಇರು ಬೈ ಒಳಿಕೆ. A few moments later. Yeah. ಈಗ ಫಸ್ಟ್ ಬ್ಯಾಟ್ಸ್ಮನ್ಗೆ ಸ್ಯಾಟಿಸ್ಫೈ ಆಗಿಲ್ಲ. ಅದಕ್ಕೆ ಇನ್ನೊಂದ್ಸಲಿ ಬಾಡಿ ಹಿಡ್ಕೊಬೇಕು ಅಂದವ್ರೆ. ಹಂಗೆ ನೋಡ್ರಿ, ಬಾಲ್ ಬಿದ್ದಿರೋದಕ್ಕೆ ಹೆಂಗಾಗಿದೆ. ಅಯ್ಯೋ ದೇವ್ರೆ. ಕಾಲಿಗೆ ಪ್ಯಾಡ್ ಹಾಕೋ, ಇಲ್ಲಾಂದ್ರೆ 2 ಕಾಲಿಗೆ ಪ್ಯಾಡಪ್ ಮಾಡ್ಕೋ. ಅಲ್ಲಿಗೆ ಇದನ್ನ ಫಸ್ಟ್ ಹಾಕೊಂಬೇಕಾಯ್ತು ನೀನು. ಅಬ್ಡಮನ್ ಗಾರ್ಡ್ ಐತಾ? ಹಾಕೋ. ಎಲ್ಲೈತೆ? ಎಲ್ಲೈತಲ್ಲ? ಇಲ್ಲ, ಸಾಮಾನ್ ಗಾರ್ಡ್ ನೈ ಹೈ. ಸಾಮಾನ್ ಗಾರ್ಡ್ ನೈ ಹೈ. ಧೀರ 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 ಸುಲ್ತಾನ ಧೀರ ಧೀರ. ರಾಯಲ್ ಸ್ವಿಮ್ಮಿಂಗ್ ಪೂಲ್ ಅಂತೆ. ಇಲ್ಲಿ ಬಂದರೆ ಕ್ರಿಕೆಟು 3 ಅವರ್ಗೆ 50 ರೂಪಾಯಿ, ಡ್ಯಾಶಿಂಗ್ ಕಾರು ತಲೆಗೆ 100 ರೂಪಾಯಿ. ಇಲ್ಲ ಒಂದು ಕಾರ್ ತಗೊಂತೀರ ಅಂದರೆ ಇಬ್ಬರು ಕುತ್ಕೋಬೋದು, 150 ರೂಪಾಯಿ. ಬಂದು ಆರಾಮಾಗಿ ವೀಕ್ ಡೇಸಲ್ಲಿ ಆಡ್ಕೊಂಡು ಹೋಗಿ, ವೀಕೆಂಡ್ಸಲ್ಲಿ ಬರೋಕೆ ಹೋಗ್ಬೇಡಿ, ರಶ್ ಇರ್ತದೆ. ಪ್ರಾಕ್ಟೀಸ್ ಮಾಡ್ತಾವ್ರೆ ಇವರು.
ನೋಡೋಣ ಅಂತ. ಈಗ ಪ್ರಶಾಂತ್ ಅವರು ಪ್ಯಾಡಪ್ ಆಗಿದ್ದಾರೆ. ಇದು ಯೂಸ್ ಬೇಡವಾ? ಹಾಕೊಳ್ಳಿ. ಬೇಡ, ಗ್ರಿಪ್ ಸಿಗಲ್ಲ ಕಣಲೆ. ಹೌದಾ? ಗ್ರಿಪ್ ಸಿಗಲ್ಲ. ಅದು ಬ್ಯಾಗ್ ಹೋಯ್ತೀನಿ ತಡ್ರಿ. ಯಾವ ಚೆನ್ನಾಗೈತೆ? ಇದು ಯಾವ್ದು ಚೆನ್ನಾಗಿತ್ತು ನಾನು ತಾಂಡಿದ್ನಲ್ಲ, ಇದು ಚೆನ್ನಾಗಿತ್ತು. ಏನು ಓಡಾಡಕ್ಕೆ ಆಗಲ್ಲ ಇದ್ರಾಗ. ನೀನೇ ರನ್ ನೋಡಂಗಿಲ್ಲ, ಹೋಗಲೇ. ಅಡ್ಡ ವಿಡಿಯೋ ಮಾಡಿದ್ರೆ ಉದ್ದ ಹಿಡ್ಕೊಂಡು ನಿಂತ. 5 minutes later. A few moments later. ಪ್ರಶಾಂತ್ ಅಣ್ಣಂಗೆ ಹಾಕ್ರಿ. ಎಲ್ಲ ಬಾಲು ಕ್ಯಾಮ್ರಾಗೆ ಹೊಡಿತಿದ್ದಾರೆ, ಹಾಗಾಗಿ ನಾವು ಹಿಂದಕ್ಕೆ ಹೋಗ್ತೀವಿ. ಸ್ವಲ್ಪ ತೋಡ. ಏನು ಅದು? ಐಸು ಐಸು ಫ್ರಾಕ್ಚರ್ ಆಗಿದೆ, ಐಸ್ ಆಗ್ತಾ ಇದ್ದಾರೆ. ಪ್ಯಾಡ್ ಹಾಕೊಂಡಿರ್ಲಿಲ್ಲ, ಹೋಗಿ ಮಿಕಾದೆ. ಶಾರ್ಟ್ಸ್ ಅಲ್ಲಿ ಇದ್ದೀರಾ ನೀವು, ಪ್ಯಾಂಟ್ ಅಲ್ಲಿ ಇದ್ರೆ ಸ್ವಲ್ಪ ಜೀನ್ಸ್ ಅಲ್ಲಿ ಕಮ್ಮಿ ಬಿಡೋದು. ಎಲ್ಲ ಪ್ರಚಂಡ ಜೋಶ್ ಅಂತ ಐತೆ. ಪ್ರಚಂಡ ಜೋಶ್ ಅಂತ ನನ್ನ ಹೆಸರು. 6 ತಿಂಗಳಿಗೆ 3 ತಿಂಗಳಿಗೆ ವಿಡಿಯೋ ಬಿಡ್ತಾ ಇರ್ತೀನಿ, ನೋಡ್ಬೇಕಷ್ಟೇ. ಜನ್ಮಕ್ಕೆ ಹೋಗೋ. 5 minutes later. ಶಶಾಂಕ್ ಅವ್ರ ಕಾರು ನಂಬರ್ 3. ಶಶಾಂಕ್ ಅನ್ನೊಂದು ಕಾರು ನಂಬರ್ 1. ನಮ್ದು ಗ್ರೀನ್ ಕಲರ್ ನಂಬರ್ 2. ರೆಡಿ ಗಾಯ್ಸ್? ಅಣ್ಣ ಸೀಟ್ ಬೆಲ್ಟ್ ಹಾಕೋದಂಗೆ. ಸೂಪರಾಗಿ ಒಳ್ಳೆ ಎಂಟರ್ಟೈನ್ಮೆಂಟು ಚೆನ್ನಾಗಿತ್ತು ಆ್ಯಕ್ಚುಲಾಗಿ. ಬಟ್ ಇನ್ನೂ ಚೆನ್ನಾಗಿ ಓಡ್ಸೋಕ್ಕೆ ಬಂದರೆ ಚೆನ್ನಾಗಿರೋದು. ನಮಗೆ ಓಡ್ಸೋಕ್ಕೆ ಬರಲ್ಲ ಇದೆಲ್ಲ. ಓಡ್ಸಕ್ ಬರುತ್ತೆ, ನೀವು ಇದ್ ಮಾಡಿಲ್ಲ ಅವರೇ. ಏನು ಐಡಿಯಾ ತಗೋಬೇಕದು ಅಲ್ವಾ? ಸ್ಟೇರಿಂಗ್ ಸ್ವಲ್ಪ ಐಡಿಯಾ ಬರಬೇಕು. 360 ಡಿಗ್ರಿ ಅಲ್ವಾ ಅದು? ಅದು ಕೆಳಗಡೆ ಅದು ಆ್ಯಕ್ಚುಲಿ ಟೈರ್ ಒಂದೇ ಇರೋದಲ್ವಾ, ಸಿಂಗಲ್. ಹೌದು ಕರೆಕ್ಟ್. ಅದೊಂದು ತಿಳ್ಕೊಬೇಕು ಕರೆಕ್ಟಾಗಿ. ಅದೊಂಚೂರು ಐಡಿಯಾ ಬಂದ್ಬಿಟ್ರೆ ಆಲ್ರೆಡಿ ಅದೇ ಅರ್ಥ ಆಯ್ತು. ಆಮೇಲೆ ಗಾಡಿಗಳು ಎಷ್ಟು? ಒಂದೊಂದು 165 ಪ್ಲಸ್ GST. ಒಂದೊಂದು ಗಾಡಿನ 1,65,000 ಇನ್ಶೂರೆನ್ಸ್ ಐತಾ ಇದಕ್ಕೆ? ಗ್ಯಾರಂಟಿ ವಾರಂಟಿ ಏನಿಲ್ಲ, ಬ್ಯಾಟ್ರಿ ವಾರಂಟಿ ಅಷ್ಟೇ. ಹಾಂ, ಮೈಲೇಜ್ 10 ನಿಮಿಷ ಕೊಡುತ್ತೆ. ಇನ್ಶೂರೆನ್ಸ್ ಇಲ್ಲ ಅಲ್ವಾ ಇದಕ್ಕೆ? ಅಂದರೆ ಯಾರಾದ್ರೂ ಏಟ್ ಆದರೆ ಅದೆಲ್ಲ ಏನಿಲ್ಲ. ಆಕ್ಸಿಡೆಂಟ್ ಸ್ಪೀಡ್ 10 ಕಿಲೋಮೀಟರ್ ಸ್ಪೀಡ್ ಅದು ಅಷ್ಟೇ. ಅದರಲ್ಲೇ ಏಟ್ ಬೀಳುತ್ತೆ, ಈಗ ಬಿದ್ರಲ್ಲ ಹಂಗೆ ಏನೋ ನಿಮ್ ಜವಾಬ್ದಾರಿ ಅದು. ಅಲ್ಲ ಆಲ್ರೆಡಿ ಇನ್ಸ್ಪೆಕ್ಷನ್ ಎಲ್ಲ ಆಯ್ತು, ನೀವು ಎಲ್ಲ ಫಾಲೋ ಮಾಡ್ಬೇಕು. ಏನೇ ಇದ್ರು ನೀವೆಲ್ಲ ನಿಮ್ದೇ ರಿಸ್ಕ್.
ಗೈಸ್ ಎಲ್ಲ ಆಡಿದಾಯ್ತು. ಸೊ ಸ್ವಿಮ್ಮಿಂಗ್ ಹೋಗೋಣ. ಕ್ರಿಕೆಟು ಮಜಾ ಆಯಿತು, ಡ್ಯಾಶಿಂಗ್ ಕಾರು ಮಜಾ ಆಯಿತು. ಈಗ ಏನಿದ್ರು ಸ್ವಿಮ್ಮಿಂಗ್ ಹೋಗ್ ಧಬ್ 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 ಅಂತ ಬಿದ್ದುಬಿಡೋದು ಸ್ವಿಮ್ಮಿಂಗ್. ಏನಾ ಹುಡುಗರದ್ದು ಒಂದೇ ಸ್ಮೈಲಪ್ಪ. ಒಳ್ಳೆ ಎಂಜಾಯ್ಮೆಂಟ್ಗೆ ಒಳ್ಳೆ ಜಾಗ. ಆ್ಯಕ್ಚುಲಾಗಿ ಇದು ಇಲ್ಲ ಅಂದರೆ ಪಕ್ಕದಲ್ಲಿ ನೋಡಿ ಈ ಥರ ಎಲ್ಲ ಇದೆ. ಇದನ್ನು ಆ್ಯಕ್ಚುಲಿ ಮಸ್ತ್ ಫನ್ ಇದೆ. ಇದ್ರದ್ದು ಒಂದು ಆ್ಯಕ್ಚುಲಿ ರೀಲ್ ಹಾಕಿದ್ದೀನಿ ನಾನು ಆಲ್ರೆಡಿ ಫ್ರೆಂಡ್ಸ್ ಜೊತೆ ಬಂದು. ಆ ವಿಡಿಯೋನ ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡೋಕ್ಕೆ ಒಂದು ದಿನಕ್ಕೆ ಚೆನ್ನಾಗಿದೆ. ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವೆಲಸ್. ಹಾಂ ಡೈರೆಕ್ಟ್ ಜಂಪಾ? ನಿಧಾನಕ್ಕೆ ಇಳಿಬೇಕಣೋ, ಎಲ್ಲ ನಡುಗ್ಬಿಡ್ತವೆ. ಹನುಮಂತ ಹೇಳ್ತಾನೆ ಗೊತ್ತಾ, ಎಲ್ಲ ದುಣ್ಗಾಗಿದ್ದೀವ್ರಿ ಈಗ ಬ್ಯಾಚ್ಗೆ ಅದು ಅಂತಾರಲ್ಲ. ಆ್ಯಕ್ಚುಲಿ ನೀರು ತುಂಬ ಕೋಲ್ಡ್ ಇದೆ ಇಲ್ಲಿ ಇಟ್ಟಾಗ ಕೈ, ಬಟ್ ಒಳಗೆ ಹೋದಾಗ ಮಸ್ತ್ ಬೆಚ್ಚಗಾಗುತ್ತೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರಚಂಡ ಜೋಶ್. ಗುಡ್ ಬಾಯ್. ಸಾರಿ ಬಾಯ್. They got that